ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಭಾವನಾನ ಅತ್ತೆ ಒಪ್ಕೊಂಡ, ಜೊತೆಗೆ ಇಲ್ಲಿ ಅತ್ತೆ ಜೊತೆ ನೀಲುವಿನ ನಿಜ ಬಣ್ಣವನ್ನು ರಿವೀಲ್ ಮಾಡಿದ್ರೆ ಭಾವನಾ. ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನೀಲು ಕಳ್ಳಾಟ ಭಾವನೆಗೆ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಯಾವ ಒಂದು ಕ್ಷಣ ಇಲ್ಲಿ ನೀಲು ಮಾವನೇ ಟಾರ್ಗೆಟ್ ಮಾಡ್ತಾಳು, ಆ ಕ್ಷಣ ಆಕೆ ಮಾಡಿದಂಥ ಎಡವಟ್ಟು ಭಾವನಾಗೆ ಗೊತ್ತಾಗುತ್ತೆ. ಯಾಕಂದರೆ ಇಷ್ಟು ದಿನ ಇಲ್ಲಿ ನೀನು ಮನೆ ನೆಮ್ಮದಿ ಹಾಳು ಮಾಡಬೇಕು, ಸಂಚನನ ಟಾರ್ಗೆಟ್ ಮಾಡಿದ್ರು. ಸಂಚನನ ಟಾರ್ಗೆಟ್ ಮಾಡೋದ್ರ ಮುಖಾಂತರ ಇಲ್ಲ ಮನೆಯವರೆಲ್ಲ ನರಳಾಡಬೇಕು ಅನ್ನೋ ರೀತಿ ಪ್ಲಾನ್ ಮಾಡಿದ್ರು. ಆದರೆ ತಕ್ಷಣ ಅವರ ಪ್ಲಾನನ್ನು ಚೇಂಜ್ ಮಾಡ್ಕೋತಾರೆ. ಇಲ್ಲಿ ಮಾವನ ಕಥೆಯನ್ನೇ ಮುಗಿಸ್ಬೇಕು ಅಂತ ಸ್ಕೆಚ್ ಹಾಕ್ತಾರೆ. ಹಾಗಾಗಿ ಒಬ್ಬ ವ್ಯಕ್ತಿ ಜೊತೆ ಭೇಟಿ ಮಾಡಿ ನಿಧಾನಕ್ಕೆ ಮಾವನ ಪ್ರಾಣ ತೆಗೆಯೋ ಯೋಚನೆಗೂ ಕೂಡ ನೀನು ಮುಂದಾಗ್ತಾರೆ. ಹಾಗಾಗಿ ವ್ಯಕ್ತಿ ಒಂದು ಔಷಧಿಯನ್ನು ಕೂಡ ಕೊಡ್ತಾರೆ. ಅದನ್ನು ತಗೊಂಡು ಬಂದು ಮಾವನಿಗೆ ಹಾನಲ್ಲಿ ಬೆರೆಸಿ ಕೊಡಬೇಕಾದ್ರೆ ಇಲ್ಲಿ ಭಾವನಾ ಕೈಗೆ ಸಿಕ್ಬಿಡ್ತಾಳೆ ನೀಲು. ಆದರೆ ನೀನು ಅದರಲ್ಲಿ ಆ ರೀತಿ ಮಿಕ್ಸ್ ಮಾಡಿದ್ರು ಅಂತ ಭಾವನಾ ಗೊತ್ತಾಗೋದಿಲ್ಲ. ಬಟ್ ಅನುಮಾನ ಬರುತ್ತೆ. ಬಿಕಾಸ್ ಮಾವಯ್ಯ ಅರಿಶಿಣದ ಹಾಲನ್ನು ಕುಡಿಯೋದಿಲ್ಲ, ಆದರೆ ನೀಲು ಕೊಟ್ಟಂಥ ಹಾಲು ಅರಿಶಿಣಕ್ಕಿರುತ್ತೆ. ಹಾಗಾಗಿ ಆಕೆ ಪ್ರಶ್ನೆ ಮಾಡ್ತಾರೆ ಭಾವನಾ. ಆ ಒಂದು ಸಮಯದಲ್ಲಿ ಅತ್ತೆ ಹೇಳಿದ್ರು, ಹಾಗಾಗಿ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದೆ ನೀಲು ಆ ಹಾಲನ್ನು ತೊಗೊಂಡೋಗಿ ಮಾವನಿಗೆ ಕುಡಿಸ್ತಾಳೆ. ನಂತರ ಮಾವ ಕುಡಿತಿದ್ದಾಗೇ ಆ ಮರುದಿನನೇ ಮಾವ ಹುಷಾರು ತಪ್ಪಿ ಬೀಳ್ತಾರೆ. ನಿಜಕ್ಕೂ ಇದು ಭಾವನಾಗೆ ಅಚ್ಚರಿ ಆಗತ್ತೆ. ತದನಂತರ ಇಲ್ಲಿ ಮಾವ ಎದ್ದೇಳಕ್ಕೂ ಆಗದೆ ಸುಮ್ಮನೆ ಚೆನ್ನಾಗಿದ್ದವರು ಈ ರೀತಿ ಹೇಗೆ ಹುಷಾರು ತಪ್ಪಿದ್ರು ಅನ್ನೋ ಆಲೋಚನೆ ನಿಜಕ್ಕೂ ಕೂಡ ಭಾವನಾನ ಕಾಡತೊಡಗುತ್ತೆ. ತದನಂತರ ಇಲ್ಲಿ ಮಾವನಿಗೆ ಗಂಜಿ ಮಾಡಬೇಕು ಅಂತ ಅತ್ತೆ ಹೋದಾಗ ಇಲ್ಲಿ ನೀನು ನಾನೇ ಗಂಜಿ ಮಾಡಿ ತೊಗೊಂಡು ಬರ್ತೀನಿ ಅಂತ ಹೇಳಿ ತೊಗೊಂಡು ಹೋಗೋಕೆ ಮುಂದಾದಾಗ ಅಪ್ಪಿ ತಪ್ಪಿ ಸ್ವಲ್ಪ ಹಾಕೋಕೆ ಹೋಗಿ ಪೂರ್ತಿ ಬಾಟಲ್ ಸುಡ್ಬಿಡ್ತಾರ. ಆ ರೀತಿ ಮಾಡಿದಾಗ ಸತ್ತು ಹೋಗ್ಬಿಟ್ಟು ನನ್ನ ಮೇಲೆ ಬರುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಚೆಲ್ಲಿ ಬಿಡ್ತಾರೆ ನೀನು. ಆಗ ಅದನ್ನು ಬಂದು ನಾಯಿ ತಿನ್ನತ್ತೆ, ನಾಯಿ ಸತ್ತು ಹೋಗುತ್ತೆ. ಇದನ್ನು ಭಾವನಾ ಗಮನಿಸ್ತಾರ. ಆಗ ಅವ್ರಿಗೆ ಕ್ಲಿಯರ್ ಆಗುತ್ತೆ, ಖಂಡಿತ ನೀಲು ಅವರೇ ಗಂಜಿ ಮಾಡಿತು. ಆ ಗಂಜಿಯನ್ನು ಮಾವನಿಗೆ ಕುಡಿಸೋದಕ್ಕೆ ಮುಂದಾಕಿದ್ರು. ಅದೇ ಗಂಜಿಯನ್ನು ನಾಯಿಗೆ ಹಾಕಿದ್ರು. ನಾಯಿಯ ಗಂಜಿ ಕುಡಿದು ಸತ್ತು ಹೋಯ್ತು. ಕಾರಣ ಏನು ಅಂತ ಟೆಸ್ಟ್ ಮಾಡ್ತಾರೆ. ಕೆಮಿಕಲ್ ಮಿಕ್ಸ್ ಆಗಿದೆ ಅಂತ ಗೊತ್ತಾಗುತ್ತೆ. ತದನಂತರ ಇಲ್ಲಿ ಮಾವಯ್ಯ ಗಂಜಿ ಕುಡಿದು ಮಗದಷ್ಟು ಹುಷಾರು ತಪ್ತಾರೆ. ಇದೆಲ್ಲವನ್ನ ಕೂಡ ಭಾವನಾ ಅಬ್ಸರ್ವ್ ಮಾಡ್ತಾರೆ. ಮಾವಯ್ಯ ಹುಷಾರು ಬೀಳುವುದಕ್ಕೆ ಕಾರಣ ಅವತ್ತು ಕೊಟ್ಟಂಥ ಹಾಲು. ಅದಾದಮೇಲೆ ಮಾವಯ್ಯ ಹುಷಾರು ಬಿದ್ದದ್ದು. ಈಗ ಮಾವಯ್ಯಗೆ ಕೊಟ್ಟಂಥ ಗಂಜಿ ಕುಡ್ದಂಥ ನಾಯಿ ಹಾಗೆ ಸತ್ತು ಹೋಗಿದೆ. ಅದರಲ್ಲಿ ಕೆಮಿಕಲ್ ಮಿಕ್ಸ್ ಆಗಿತ್ತು. ಹಾಗಿದ್ರೆ ಅದನ್ನು ಹಾಕಿದ್ದು ನೀಲೊಬ್ರು. ಹಾಗಿದ್ರೆ ಇದರಲ್ಲೂ ಏನೋ ಮಿಕ್ಸ್ ಮಾಡಿ ಕೊಟ್ಟಿದ್ದ. ಅದಕ್ಕೋಸ್ಕರನೇ ಮಾವ ದಿನೇ ಈ ರೀತಿ ಕುಸಿದು ಹೋಗ್ತಿದ್ದಾರೆ ಅನ್ನೋ ಅನುಮಾನ ಭಾವನಾಗೆ ದಟ್ಟವಾಗುತ್ತೆ. ಇದರಿಂದಾಗಿ ಭಾವನಾ ಅದನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೋತಾಳೆ. ಹಾಗಾಗಿ ನೇರವಾಗಿ ನೀಲುನ ಪ್ರಶ್ನೆ ಮಾಡೋಕ್ಕಾಗಲ್ಲ ಅನ್ನೋದು ಭಾವನಾಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದಾಗಿ ಇಲ್ಲಿ ಭಾವನ ಜೊತೆ ಮಾತಾಡ್ತಾರೆ. ನಮ್ಮ ಶತ್ರುಗಳು ಹೊರಗಡೆ ಇಲ್ಲ ಭಾವ, ಒಳಗಡೆನೇ ಇದ್ದಾರೆ. ಯಾರೂ ಇಲ್ಲಿ ಸ್ಕೆಚ್ ಹಾಕ್ತಿದ್ದಾರೆ ಮಾವನ್ನ ಮುಗಿಸೋದಕ್ಕೆ. ಹಾಗಾಗಿ ಇಷ್ಟೆಲ್ಲ ನಡೀತಿದೆ ಅಂದಾಗ ಇಲ್ಲಿ ಖಂಡಿತ ನಿನ್ನ ಜೊತೆ ನಾನಿರ್ತೀನಮ್ಮ, ಏನು ಮಾಡಬೇಕು ಅದನ್ನು ಮಾಡು ಅಂತ ಭಾವ ಹೇಳ್ತಾರೆ. ಹಾಗಾಗಿ ಭಾವನಾ ಕೂಡ ಕೆಲಸದವ್ರನ್ನ ಪ್ರಶ್ನೆ ಮಾಡ್ತಾಳೆ. ಮೊದಲು ಕೆಲಸದವ್ರನ್ನ ಪ್ರಶ್ನೆ ಮಾಡ್ತಿದ್ದಾಗೆ ಅತ್ತೆ ಮತ್ತೆ ಮಾವನೇ ಭಾವನೆ ವಿರುದ್ಧವಾಗಿ ನಿಂತ್ಕೋತಾರೆ. ಬಟ್ ಆದರೂ ಕೂಡ ಇಲ್ಲಿ ನೀಲುನೇ ಇಲ್ಲಿ ಭಾವನಾ ಟಾರ್ಗೆಟ್ ಆಗಿದ್ರು ಕೂಡ ಇಲ್ಲಿ ಕೆಲಸದವ್ರಿಗೆ ಚಳಿ ಬಡಿಸೋದ್ರ ಮುಖಾಂತರ ಇಲ್ಲಿ ನೀಲುಗೆ ಸರಿಯಾಗಿ ಪೆಟ್ಟನ್ನೇ ಕೊಡ್ತಾರೆ ಭಾವನಾ. ತದನಂತರ ಆ ಒಂದು ವಸ್ತು ಸಿಕ್ಕಿದ್ರೆ ಖಂಡಿತ ಅವ್ರ ಕತೆ ಮುಗಿಯುತ್ತೆ ಅಂತ ಕೂಡ ಭಾವನಾ ಹೇಳ್ತಾರೆ. ಅಷ್ಟರಲ್ಲಿ ನೀಲು ಹೋಗಿದ್ದೆ ಅದನ್ನು ಹರಿ ರೂಮಲ್ಲಿ ಬಚ್ಚಿಟ್ಟಿರ್ತಾರೆ. ಇಲ್ಲಿ ಭಾವನಾ ಕೈಗೆ ಹರಿ ರೂಮಲ್ಲಿ ಸಿಕ್ಕಾಗ ಹರಿ ಮೇಲೆ ಡೌಟ್ ಬರುತ್ತೆ. ಹರಿಯನ್ನು ಪ್ರಶ್ನೆ ಮಾಡ್ತಾರೆ. ಹರಿ ತುಂಬ ಬೇಜಾರು ಮಾಡ್ಕೋತಾರೆ. ನನ್ನ ಅಕ್ಕ ಆಗಿದ್ಕೊಂಡು ನನ್ನ ಮೇಲೆ ಈ ರೀತಿ ಅನುಮಾನ ಪಟ್ಬಿಟ್ಟಿಯಲ್ಲ, ಹೀಗೆ ಮನಸ್ಸು ಬಂತು ನಿನಗೆ, ನಾನಂತ ಕೆಲಸ ಮಾಡ್ತೀನಿ ಅಂತ ಅಂದ್ಕೊಂಡು ಬೇಜಾರು ಮಾಡ್ಕೋತಾರೆ. ಆಗ ಕ್ಲಿಯರ್ ಆಗುತ್ತೆ ಭಾವನಾಗೆ, ಖಂಡಿತ ಇದನ್ನು ಹರಿ ಮಾಡಿಲ್ಲ, ಯಾರು ಮಾಡಿರ್ಬೋದು, ನೀಲು ಅವರೇ ಇದನ್ನೆಲ್ಲ ಮಾಡ್ತಿರ್ಬೋದಾ ಅಂತ. ಅದಕ್ಕೆ ಸರಿಯಾಗಿ ನೀಲು ಮತ್ತೊಂದು ಹೆಜ್ಜೆಯನ್ನು ಇಡ್ಲಿಕ್ಕೆ ಹೋಗ್ತಾರೆ. ಯಾಕಂದರೆ ಮನೆಯಲ್ಲಿ ಭಾವನಾಗ ಅನುಮಾನ ಬಂದಿದೆ. ಹಾಗಾಗಿ ನಾನು ಆ ರೀತಿ ಕೆಲಸ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಮತ್ತೊಮ್ಮೆ ವ್ಯಕ್ತಿಯನ್ನು ಭೇಟಿ ಮಾಡಿದೆ, ಒಮ್ಮೆಲೆ ಮುಗಿಸ್ಬೇಕು, ಡೌಟ್ ಬರಬಾರ್ದು, ಆ ರೀತಿ ಏನಾದರೂ ಔಷಧಿ ಕೊಡಿ ಅಂತ ಕೇಳ್ತಾರೆ. ಹಾಗಾಗಿ ಅವ್ರು ಒಂದು ಕಡ್ಡಿ ಕೊಡ್ತಾರೆ. ಇದನ್ನು ತೊಗೊಂಡು ಹೋಗಿ ನೀವು ಅವ್ರಿಗೆ ಮಾತ್ರ ಚುಚ್ಚಬೇಕು. ಆಗ ಅದು ಯಾರಿಗೂ ಗೊತ್ತಾಗೋದಿಲ್ಲ. ಹಾವು ಕಡ್ದಾಗ ಅನಿಸುತ್ತೆ, ನೀವು ಹಾವು ಕಡಿತು ಅಂತ ಹೇಳ್ಬಿಡಿ, ಬಟ್ ಮನೇಲಿ ಕೆಲಸ ಮಾಡಬೇಡಿ, ಒಬ್ಬರನ್ನೇ ಕರ್ಕೊಂಡು ಹೋಗಿ ಹೊರಗಡೆ ಕೆಲಸ ಮಾಡಿ ಅಂತ ಹೇಳ್ಕೊಡ್ತಾರೆ. ಹಾಗಾಗಿ ನೀವು ಕೂಡ ಅದನ್ನೇ ಪ್ರಯೋಗ ಮಾಡೋಣ ಅಂದ್ಕೊಂಡಿದ್ದೆ ಮಾವಯ್ಯ, ಎಷ್ಟು ದಿನ ಅಂತ ಹೀಗೆ ಮಲ್ಕೊಂಡಿರ್ತೀರಾ, ಬನ್ನಿ ಮನೆ ದೇವರ ದರ್ಶನಕ್ಕೆ ಹೋಗೋಣ ಅಂದಾಗ, ಇಲ್ಲ ಅಮ್ಮ ಸುಸ್ತಾಗ್ತದೆ, ಇಂಥ ಸಮಯದಲ್ಲಿ ಹೊರಗಡೆ ಹೋಗೋದಾ, ಬೇಡಮ್ಮ ಅಂದರೂ ಕೂಡ ನೀನು ಫೋರ್ಸ್ ಮಾಡ್ತಿರ್ತಾರೆ. ಅದನ್ನು ಭಾವನಾ ಕೇಳಿಸ್ಕೊಂಡು ಬರ್ತಾರೆ. ಏನಿಲ್ಲ ಅವ್ರೆ ಮಾವಂಗೆ ಹುಷಾರಿಲ್ಲ, ಇಂಥ ಸಮಯದಲ್ಲಿ ಹೊರಗಡೆ ಹೋಗ್ಬೇಕಾ ನೀವು ಅಂದಾಗ ಅವ್ರಿಗೂ ಕೂಡ ಕೂತು ಬೇಜಾರಾಗಿರುತ್ತೆ. ಮನೆ ದೇವ್ರಿಗೆ ಹೋದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಿದ್ದೀನಿ ಅಂದಾಗ, ಸರಿ ಆಯಿತು ಬಿಡಿ, ಸಿದ್ದು ಅವ್ರನ್ನ
ಕರಿತೀನಿ, ಅವ್ರ ಜೊತೆನೇ ಹೋಗಿ ಬನ್ನಿ ಅಂತ ಹೇಳ್ತಾರೆ. ಈ ಕಡೆ ಮಾವಯ್ಯ ಬೇಡ ಅಂತಿದ್ದಾಗೆ ನೀಲು ಕೂಡ ಹೊರಟೋಗ್ತಾರೆ. ಈ ಭಾವನ ಯಾಕೆ ನನ್ನ ಹಿಂದೆ ಬಿಟ್ಟಿದ್ದಾಳ, ಇವಳು ಇರೋ ತನಕ ನನ್ನ ಕೆಲಸ ಆಗೋದಿಲ್ಲ ಅನ್ಸುತ್ತೆ ಅಂತ ಯೋಚನೆ ಮಾಡಬೇಕಾದ್ರೆ ಭಾವನ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟಿದ್ದೆ ನೇರವಾಗಿಯೇ ಖಡಕ್ಕಾಗಿ ಕೇಳ್ತಿದ್ದಾರೆ, ನೀವು ಅವತ್ತು ಹಾಲು ಕೊಟ್ಟ ಮೇಲೇ ಮಾವಂಗೆ ಈ ರೀತಿ ಆಗಿದ್ದು, ಗಂಜಿ ಕೊಟ್ಟಿದ್ದು ನೀವೇನೆ, ಗಂಜಿ ಕುಡಿದ ನಾಯಿ ಸತ್ತು ಹೋಯ್ತು, ಅದರಲ್ಲಿ ಕೆಮಿಕಲ್ ಮಿಕ್ಸ್ ಆಗಿದೆ ಅಂತ ರಿಪೋರ್ಟ್ ಕೂಡ ಬಂತು, ಇದನ್ನೆಲ್ಲ ನೋಡ್ತಾ ಇದ್ರೆ ಖಂಡಿತ ನೀವೇ ಅಂತ ಅನ್ನಿಸ್ತದೆ ಅಂದಾಗ, ಏನು ಮಾತಾಡ್ತಿದ್ಯಾ ನೀನು, ನಾನು ಯಾಕೆ ಮಾಡಲಿ ಇದನ್ನೆಲ್ಲ ಅಂದಾಗ, ನೀವು ಮಾಡಿದ್ರು ಏನೋ ಅನ್ನೋ ಅನುಮಾನ ಇದೆ, ಖಾತ್ರಿ ಆದರೆ ಸಿಕ್ಕಿಬಿದ್ರೆ ಖಂಡಿತ ನಿಮ್ಮ ಕತೆ ಮುಗೀತು ಅಷ್ಟೆ ಅಂತ ಹೇಳಿ ಭಾವನ ಹೇಳ್ತಿದ್ದಾಗನೇ ನೀಲು ಅಲ್ಲಿಂದ ಹೊರಟು ಬಿಡ್ತಾರೆ. ಏನು ಮಾಡಲಿ, ಇವಳಿಂದಾನೇ ಇಷ್ಟೆಲ್ಲ ಆಗ್ತಿದೆಯಲ್ಲ ಅಂತ ಹೇಳಿ ಫುಲ್ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಇಲ್ಲಿ ಭಾವನ ತನ್ನ ಮಾವನನ್ನು ನಿಜಕ್ಕೂ ಕೂಡ ಬೆಂಗಾವಲಾಗಿ ಕಾಯ್ತಿದ್ದಾರೆ. ತದನಂತರ ಅತ್ತೆಯನ್ನು ಅರ್ಥ ಮಾಡ್ಕೊಂಡಂಥ ಭಾವನ, ಇನ್ನೂ ನಾನು ಅತ್ತೆನೇ ನನ್ನ ಅರ್ಥ ಮಾಡ್ಕೋತಾರೆ ಅಂತ ಕಾಯೋದ್ರಲ್ಲಿ ಅರ್ಥ ಇಲ್ಲ, ನಾನು ಅರ್ಥ ಮಾಡ್ಕೊಂಡಿದ್ದೀನಲ್ವ, ಇನ್ನು ನಾನೇ ಅವ್ರಿಗೆ ಅರ್ಥ ಮಾಡಿಸ್ಬೇಕು, ನಾನೇ ಅವರ ಹತ್ರಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ಯೋಚನೆ ಮಾಡಿದ್ದೆ. ಅತ್ತೆ ಮನಸ್ಸನ್ನು ಗೆಲ್ಲೋದಕ್ಕೆ ಮುಂದಾಗ್ತಿದ್ದಾರೆ. ಅತ್ತೆ ಸಿಡಿಮಿಡಿಗೊಂಡ್ರೂ ಕೂಡ ಭಾವನ ಒಳ್ಳೆತನ ಅವರನ್ನು ಒಂದು ರೀತಿಯಲ್ಲಿ ಕಟ್ಟಾಗ್ತಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಅದಕ್ಕೆ ಕಾರಣ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬವನ್ನು ನೀಲು ಬೇಡ ಅಂತಾರೆ, ಬಟ್ ಭಾವನ ಬೇಕು ಅಂತಾರೆ. ಅತ್ತೆ ಮಾವ ಇಬ್ಬರು ಕೂಡ ಭಾವನಾ ಮಾತಿಗೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಅಷ್ಟು ಎಲ್ಲ ಭಾವನಾ ಕಂಡ್ರೂ ಆಗಲ್ಲ, ಭಾವನಾ ಮನೆಯವ್ರು ಕಂಡ್ರೂ ಆಗಲ್ಲ. ಆದರೆ ಇವತ್ತು ಭಾವನಾ ನನ್ನ ಮನೆಯವರನ್ನೇ ಪೂಜೆಗೆ ಕರಿಬೇಕು ಅಂತ ಅಂದ್ಕೊಂಡಾಗ ಖಂಡಿತ ಕರಿಯಮ್ಮ, ಆದರೆ ಎಡವಟ್ಟಾಗಬಾರ್ದು ಅಷ್ಟೇ ಅಂತ ಹೇಳ್ತಾರೆ. ಇದರಿಂದ ಭಾವನಾ ಖುಷಿ ಆಗುತ್ತೆ. ಬಟ್ ನೀಲು ಅಂತೂ ರೆಬೆಲ್ ಆಗಿಬಿಡ್ತಾರೆ. ಏನಿದು, ನಾನು ಹಿರಿ ಸೊಸೆ ನನ್ನ ಮಾತು ಕೇಳಿದೆ, ಆ ಕಿರಿ ಸೊಸೆ ಮಾತು ಕೇಳ್ತಿದಾರಲ್ಲ ಅಂತ ಫುಲ್ ಸೆಟ್ ಮಾಡ್ಕೋತಾರೆ. ನಂತರ ಅವ್ರ ಮನೆಯವ್ರು ಬರ್ತಾರೆ, ಪೂಜೆ ಎಲ್ಲ ಆಗುತ್ತೆ. ಬಟ್ ನೀನು ಆ ಪೂಜೆಯನ್ನು ಹಾಳು ಮಾಡಬೇಕು ಅಂತ ಸಿಂಚು ಇಟ್ಕೊಂಡು ಎಲ್ಲರ ಮುಂದೆ ಅವಳ ಮರ್ಯಾದೆಯನ್ನು ತೆಗೆಯೋದಕ್ಕೆ ಮುಂದಾಗ್ತಾನೆ. ಆಕೆ ಹುಚ್ಚಿ ಅನ್ನೋದನ್ನು ತೋರಿಸ್ಲಿಕ್ಕೆ ಇಲ್ಲಿ ಮುಂದಾಗ್ತಾರೆ. ಆದರೆ ಭಾವನಾ ಮನೆಯವರು ಆ ರೀತಿ ಅಂದ್ಕೊಳ್ಳೋದಿಲ್ಲ, ಅವಳ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋತಾರೆ. ಇದರಿಂದಾಗಿ ಭಾವನಾ ಮನೆಯವ್ರ ಬಗ್ಗೆ ಅಭಿಮಾನ ಜಾಸ್ತಿ ಆಗುತ್ತೆ ಅತ್ತೆ ಮಾವಾಗ. ತದನಂತರ ಇಲ್ಲಿ ನೀಲು ಅವರು ಎಲ್ಲಿ ಅವ್ರಿಗೆ ಏನು ಮಾಡ್ತಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚಲೇಬೇಕು. ಅವ್ರು ಎಲ್ಲಿ ಹೋಗ್ತಾರೋ ಅಲ್ಲಿ ಫಾಲೋ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಭಾವನಾ ಕಾಯ್ತಾ ಇರ್ತಾರೆ. ಈ ಕಡೆ ನೀಲು ಕಣ್ಣು ಮುಚ್ಚಿ ಕಣ್ತಿರಿಯೋದ್ರ ಹೊರಗಡೆ ಒಳಗಡೆ ಬಂದುಬಿಡ್ತಾರೆ. ಏನು ಮಾಡೋದು, ಹೀಗಾದರೂ ಮಾಡಿ ಇವರನ್ನು ಪತ್ತೆ ಹಚ್ಚಬೇಕಲ್ಲ ಅಂತಲೇ ಇಲ್ಲಿ ಭಾವನಾ ಅನ್ಕೋತಿದ್ದಾರೆ. ಅದರ ಜೊತೆಗೆ ಇಲ್ಲಿ ಅತ್ತೆ ಮನಸ್ಸನ್ನು ಕೂಡ ಗೆಲ್ಲಬೇಕಾಗಿದೆ. ಇಲ್ಲಿ ಅತ್ತೆ ಬರ್ತಿದ್ದಾಗೆ, ನೋಡಿ ಅತ್ತೆ, ಇನ್ನು ಒಂದು ವಾರದಲ್ಲಿ ನೀವು ನನ್ನನ್ನು ಒಪ್ಕೋಬೇಕು, ಆ ರೀತಿ ನಾನು ಮಾಡ್ತೀನಿ ಅಂದಾಗ ಅದಂತೂ ಸಾಧ್ಯನೇ ಇಲ್ಲ ಅಂತ ಅತ್ತೆ ಹೇಳ್ತಾರೆ. ಈ ಕಡೆ ಸಾಧ್ಯ ಆಗೋ ಹಾಗೆ ನಾನು ಮಾಡ್ತೀನಿ ಅಂತ ಭಾವನಾ ಅತ್ತೆಗೆ ಚಾಲೆಂಜ್ ಹಾಕ್ತಿದ್ರೆ ಅತ್ತೆ ಖಂಡಿತ ಅದು ಸಾಧ್ಯ ಇಲ್ಲ ಅಂತ ಪ್ರತಿ ಸವಾಲನ್ನು ಎಸೆತಿದ್ದಾರೆ. ಇದನ್ನು ನೋಡ್ತಂತ ನೀನು, ಏನಿದು ಈ ಭಾವನಾ ಅತ್ತೆಗೆ ಯಾಕೆ ಜಾಸ್ತಿ ಕ್ಲೋಸ್ ಆಗ್ತಿದ್ದಾರೆ, ಅತ್ತೆ ಕ್ಲೋಸ್ ಆದರೆ ಖಂಡಿತ ನನಗೆ ಎಡವಟ್ಟು ಕಟ್ಟಿಟ್ಟ ಬುದ್ಧಿ ಅಂತ ಅಂದ್ಕೊಂಡಿದ್ದೆ, ಅತ್ತೆಗೆ ಚಾಡಿ ಹೇಳ್ತಿದ್ದಾರೆ. ಆ ಭಾವನಾನ ನಂಬೇಡಿ ಹಾಗೆ ಹೀಗೆ ಅಂತ. ಅತ್ತೆಗೂ ಭಾವನಾ ಕಂಡ್ರೆ ಆಗದೆ ಇರೋದ್ರಿಂದಾಗಿ ನೀನು ಮಾತನ್ನು ಕೇಳ್ತಿದ್ದಾರೆ. ಬಟ್ ಆದರೂ ಕೂಡ ಭಾವನಾ ಅತ್ತೆ ಮನಸ್ಸನ್ನು ಗೆಲ್ಲೋದ್ರಲ್ಲಿ ಯಶಸ್ವಿ ಆಗ್ತಾರೆ. ತದನಂತರ ಇಲ್ಲಿ ನೀಲುಗೆ ಗುಣ ಇಡುವುದಕ್ಕೆ ಅತ್ತೆಯನ್ನೇ ಬ್ರಹ್ಮಾಸ್ತ್ರವಾಗಿ ಬಳಸ್ಕೊಡೋದಕ್ಕೆ ಮುಂದಾಗ್ತಾರೆ. ಹಾಗಿದ್ರೆ ಏನಾಗತ್ತೆ, ಕೊನೆಗೂ ಕೂಡ ಇಲ್ಲಿ ನೀಲುವಿನ ಕರ್ಮಕಾಂಡವನ್ನು ಅತ್ತೆ ಮುಂದೆ ಬಿಚ್ಚಿಟ್ಟು ಇಲ್ಲಿ ಎಲ್ಲರ ಮುಂದೆ ಸತ್ಯವನ್ನು ಬಯಲು ಮಾಡ್ತಾರ ಭಾವನಾ ಅನ್ನೋದನ್ನು ಕಾದು ನೋಡಬೇಕಿದೆ.